ನಮಸ್ತೆ, ವೆಲ್ಕಮ್ ಟು ಸುಧಾ ಕಿಚನ್. ಈಗ ನಾವು ನುಗ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಈಸಿ ಕೂಡ ಇದು ಮಾಡೋದು, ಹಾಗೆ ನಮ್ಮ ಹೆಲ್ತ್ ಪರವಾಗಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ ಇದರಲ್ಲಿ. ಈಗ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಹಸಿ ಅಲಸಂದಿ, ನುಗ್ಗೆ ಸೊಪ್ಪು. ಈಗ ಅಲಸಂದಿನ ಒಂದು ಕುಕ್ಕರ್ ಒಳಗೆ ಹಾಕಿ 2 ವಿಸಲ್ ಬರೋವರೆಗೂ ಮಾಡ್ಕೊಳ್ಳೋಣ. ಈಗ 1 ಲೋಟ ಅಷ್ಟು ವಾಟರ್ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ವೆರಿ ಲೈಟಾಗಿ ಹಾಕ್ಕೋಬೇಕು ಸಾಲ್ಟು, ಆಮೇಲೆ ಕೂಡ ಹಾಕ್ಕೋಬೋದು. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ನ 2 ವಿಸಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. 2 ವಿಸಲ್ ಬಂದಾಗಿದೆ. ಈಗ ಗ್ಯಾಸ್ನ ರಿಮೂವ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡೋಣ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಅದರೊಳಗೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದು ಕೂಡ 5 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬೆಂದಿದೆ ನುಗ್ಗೆ ಸೊಪ್ಪು. ಈ ಥರ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಬೆಂದಿದೆ ಅಂತ. ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನೀರು ಸಪ್ರೇಟು ಮತ್ತು ಸೊಪ್ಪು ಕಾಲು ಸಪ್ರೇಟ್ನ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಆರಕ್ಕೆ ಬಿಡಬೇಕು. ಈಗ ನಮಗೆ ಮಿಶ್ರಣ ಮಾಡ್ಕೋಬೇಕಾಗಿರುವಂಥ ಬಸ್ಸಾರು ಮಾಡ್ಕೋಬೇಕಾಗಿರೋ ಪದಾರ್ಥಗಳೆಲ್ಲನೂ ತಗೋಬೇಕು. ನೋಡಿ, ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡು ಬಿಸಿ ನೀರೊಳಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಸ್ವಲ್ಪ, ಜೀರಿಗೆ ಮೆಣಸು 2 ಸ್ಪೂನು, ನಂತರ ಬೆಳ್ಳುಳ್ಳಿ 1, ನಂತರ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ಳೋಣ. ನಂತರ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ನಾವು ಬಿಸಿನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನ ಸೊಪ್ಪು ಬೇಯಿಸ್ಕೋಬೇಕಾದ್ರೂ ಕೂಡ ನಾವು ಬೇಯಿಸ್ಕೊಂಡು ಹಾಕ್ಕೋಬೋದು. ಇಲ್ಲಿ ಡೈರೆಕ್ಟಾಗಿ ನಾನು ಹಿಂಗೆ ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡ್ ಆಗಿದೆ ನೋಡಿ, ಚೆನ್ನಾಗಿ ಈ ಮಿಶ್ರಣ ರೆಡಿ ಆಗೋಯಿತು. ಈಗ ಸೊಪ್ಪು ಆರೋಗ್ಬಿಟ್ಟಿದೆ. ಸೊಪ್ಪನ್ನ ಹಿಂಡ್ಬಿಟ್ಟು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಈ ಅಳಸಂದಿ ಬದಲಿಗೆ ನೀವು ಬೇಕಾದರೆ ಬೇಳೆ ಕಾಳುಗಳೇನಾದರೂ ಇದ್ರೆ ಹಾಕ್ಕೋಬೋದು. ನಂತರ ಹುರುಳಿ ಕಾಳು ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿ 4 ಸ್ಪೂನಷ್ಟು ಆಯಿಲ್ ಹಾಕಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ನಂತರ ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ನಂತರ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಒಣ ಮೆಣಸಿನ್ಕಾಯಿ 2 ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಗಿದೆ. ಸೊಪ್ಪನ್ನ ಅದರೊಳಗೆ ಹಾಕಿ, ಒಗ್ಗರಣೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಈಗ ಒಂದು ಬಾಣಲಿ ಒಳಗೆ ಅಥವಾ ಕುಕ್ಕರ್ ಒಳಗೆ ಬಸ್ಸಾರನ್ನ ತಯಾರು ಮಾಡ್ಕೊಳ್ಳೋಣ. ಈಗ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ನಂತರ ಈರುಳ್ಳಿ, ಹಚ್ಚಿಟ್ಟಿರುವಂಥ ಈರುಳ್ಳಿ, ನಂತರ ಕರಿಬೇವಿನ ಸೊಪ್ಪು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಏನೇನಿದೆಯೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನೋಡಿ, ಈ ಥರ ಹಸಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಬೇರೆ ಬೇರೆ ಅಡುಗೆಗಳೆಲ್ಲ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈಗ ಈ ಮಿಶ್ರಣ ರೆಡಿಯಾಗಿದೆ. ಈಗ ನಾವು ಸಪ್ರೇಟ್ ಮಾಡ್ಕೊಂಡಿರುವಂತಹ ನೀರೇನಿದೆಯೋ ಅದನ್ನು ಇದರೊಳಗೆ ಹಾಕೋಣ. ನೋಡಿ, ಈ ನೀರನ್ನ ಅದರೊಳಗೆ ಹಾಕೋಣ. ಈಗ ಆಲ್ಮೋಸ್ಟ್ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿ ಹೋಗ್ಬಿಟ್ಟಿದೆ. ಒಂದು 2-3 ನಿಮಿಷ ಆದಷ್ಟು ಕುದಿಸ್ಕೊಂಡು ಇನ್ನು ನಾವು ಸರ್ವ್ ಮಾಡ್ಕೊಂಡು ತಿಂತಾ ಇರಬೇಕಷ್ಟೇ. ಈಗ ಬಸ್ಸಾರು ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗಾಗಲಿ, ರೈಸ್ ಜೊತೆಗಾಗಲಿ. ಒಂದೊಂದು ಕಡೆ ಉಪ್ಪಿನ ಸಾರು ಅಂತಾರೆ, ಒಂದು ಕಡೆ ಬಸ್ಸಾರು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಷ್ಟೇ. ಈಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಮುದ್ದೆಗೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಇರುತ್ತೆ. ಸೂಪರಾಗಿ ಅನಿಸುತ್ತೆ. ಎಲ್ರಿಗೂ ಇಷ್ಟವಾದಂತಹ ಬಸ್ಸಾರು ಇದು. ನನಗೆ ತುಂಬ ಫೇವ್ರೆಟ್ಟು. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.